ಪೊಲೀಸ್ ವರಿಷ್ಠಾಧಿಕಾರಿ ಆಗಿರತಕ್ಕಂಥ ದಯಾನಂದ್ ಅವರ ಅಮಾನತನ್ನು ಖಂಡಿಸಿ ಇದೀಗ ಪಾವಗಡದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇವಾಗ ಬ್ರೇಕಿಂಗ್ ಇದೆ. ಪೊಲೀಸ್ ಆಯುಕ್ತ ದಯಾನಂದ್ ಅಮಾನತನ್ನು ಖಂಡಿಸಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗಿರುವಂತಹದ್ದು. ಪಾವಗಡ ತಾಲೂಕು ಆಡಳಿತ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ತಪ್ಪು ನಿರ್ಧಾರದಿಂದ ಈ ಒಂದು ಪ್ರತಿಷ್ಠಾವಂತ ಅಧಿಕಾರಿಗಳ ಬಲಿಪಶು ಮಾಡಲಾಗ್ತಾ ಇದೆ. ತಾಲೂಕು ನಾಯಕ ಸಮುದಾಯದಿಂದ ಇದೀಗ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ತಹಶೀಲ್ದಾರ್ ವರದರಾಜು ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತದಿಂದ 11 ಜನ ಮೃತಪಟ್ಟಿದ್ದಾರೆ. 11 ಜನರು ಇದೀಗ ಮೃತಪಟ್ಟಿರತಕ್ಕಂಥದ್ದು. ನಿರೀಕ್ಷಣಾ ಮಂದಿರದಿಂದ ತಾಲೂಕು ಕಚೇರಿವರೆಗೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪೊಲೀಸ್ ಆಯುಕ್ತ ದಯಾನಂದ್ ಅಮಾನತನ್ನು ಖಂಡಿಸಿ ಇದೀಗ ನಾಯಕ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ಮಾಡಲಾಗಿದೆ. ಪೊಲೀಸ್ ಆಯುಕ್ತ ದಯಾನಂದ್ ಅಮಾನತನ್ನು ಖಂಡಿಸಿ ಪ್ರತಿಭಟನೆ ಮಾಡಿರುವಂತಹದ್ದು. ಪಾವಗಡ ತಾಲೂಕು ಆಡಳಿತ ಕಚೇರಿ ಮುಂದೆ ಈ ಪ್ರತಿಭಟನೆಯನ್ನು ಮಾಡಲಾಗಿದೆ. ಸರ್ಕಾರದ ತಪ್ಪು ನಿರ್ಧಾರದಿಂದ ಅಧಿಕಾರಿಗಳ ಬಲಿಪಶುವನ್ನು ಮಾಡಿರ್ತಕ್ಕಂಥದ್ದು. ತಾಲೂಕು ನಾಯಕ ಸಮುದಾಯದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ತಹಶೀಲ್ದಾರ್ ವರದರಾಜು ಮುಖಾಂತರವಾಗಿ ರಾಜ್ಯಪಾಲರಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ಸಾಕಷ್ಟು ಖುಷಿಯಿಂದ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗಿತ್ತು. ಆದರೆ ಕಾಲ್ತುಳಿತದಿಂದ 11 ಜನ ಮೃತಪಟ್ಟಿರತಕ್ಕಂತಹದ್ದು. ಹೀಗಾಗಿ ಪಾವಗಡದ ನಿರೀಕ್ಷಣಾ ಮಂದಿರ ಏನಿದೆ ಅಲ್ಲಿಂದ ತಾಲೂಕು ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸ್ವಾರ್ಥಕ್ಕಾಗಿ 11 ಜನ ಕ್ರೀಡಾ ಅಭಿಮಾನಿಗಳು ಬಲಿಯಾಗಿರ್ತಕ್ಕಂಥದ್ದು. ಸರ್ಕಾರದ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ದಯಾನಂದ ಹಾಗೂ ಅಮಾನತು ಮಾಡಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಮರುನೇಮಕ ಮಾಡಬೇಕು ಅಂತೇಳಿ ಇದೀಗ ನಾಯಕ ಸಮುದಾಯದ ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ. ಎಲ್ಲನೂ ಸೇರ್ಕೊಂಡು ಇವತ್ತೇನು ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಒಂದೆಡೆ ಆರ್ಸಿಬಿ ಕರ್ನಾಟಕದ ಒಂದು ಟೀಮ್ ಕಪ್ಪು ಗೆದ್ದು ಏನವರು ಒಂದು ವಿಜಯೋತ್ಸವನ ಆಚರಣೆ ಮಾಡಿದ್ರು. ಅಂತ ಒಂದು ವಿಜಯೋತ್ಸವ ಈ ರಾಜ್ಯ ಸರ್ಕಾರ ಅವರ ಒಂದು ಪ್ರಚಾರಕ್ಕೆ ಮತ್ತೆ ಈ ರಾಜ್ಯ ಸರ್ಕಾರದ ಸಚಿವರು ಮತ್ತು ಕೆಲವರ ರಾಜ್ಯ ಸರ್ಕಾರದ ಏನು ಇವತ್ತು ಸಹೋದ್ಯೋಗಿಗಳ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವರೆಲ್ಲರೂ ಇದ್ದಾರೆ. ಮತ್ತೆ ರಾಜ್ಯದ ಅಧಿಕಾರವನ್ನು ಹೊಂದ್ಕೊಂಡಿರ್ತಕ್ಕಂಥ ಪ್ರಮುಖ ಹುದ್ದೆಗಳಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಇವರು ಯಾರೂ ಸಹ ಸರಿಯಾದ ನಿಟ್ಟಿನಲ್ಲಿ ಯೋಚನೆ ಮಾಡದೆ ಏನು ಆ ಲಕ್ಷಾಂತರ ಜನ ಸೇರ್ತಿದ್ರು, ಆ ಜನ ಸೇರೋದಕ್ಕೆ ಪೊಲೀಸ್ನವರು ಬಂದೋಬಸ್ತನ್ನ ವ್ಯವಸ್ಥೆ ಮಾಡ್ಕೊಂಬದಕ್ಕೆ ಮುಂಚೆನೇ ಇವರೇನೋ ವಿಜಯೋತ್ಸವ ಮಾಡಬೇಕು ಅಂತ ಹೇಳಿ ಇವರ ಒಂದು ಸ್ವಾರ್ಥಕ್ಕೆ ಮತ್ತೆ ಇವರ ಒಂದು ಸ್ವಾರ್ಥ ಹೆಸರು ಬರಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಈ ಒಂದು ಗೊಡ್ಡನ್ನು ಹೊರಿಸಿ ಆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂತಹ ಈ ರಾಜ್ಯದಲ್ಲಿ ಕಂಡಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಅದರಲ್ಲೂ ಸಹ ದಯಾನಂದ್ ಸರ್ ಅವರು ಬಹುಶಃ ಈ ರಾಜ್ಯದ ಶೋಷಿತ ಸಮುದಾಯಕ್ಕೆ ಸೇರಿದಂತವರು. ಈ ರಾಜ್ಯದಲ್ಲಿ SC STಗಳು ಹುಡುಕಿದ್ರೆ 2 ವರ್ಷ ಜನ ಎಲ್ಲ IAS IPS KAS ಸಿಗ್ತದೆ. ಅಂತವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹುದ್ದೆಗಳು ಹೋದಾಗ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಆರ್ಸಿಬಿ ವಿಜಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇವರೊಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಇವರೊಂದು ಒತ್ತಡದಿಂದ ಅವರಿಗೆ ಪರ್ಮಿಷನ್ ಕೊಡಕ್ಕಾಗಲ್ಲ ಅಂದ್ರೂ ಸಹ ಕೊಡಿಸಿ ಇವತ್ತು ಒಂದು ಏನು ಪರಿಶಿಷ್ಟ ಜಾತಿ ಪಂಗಡದ ಅಧಿಕಾರಿಗಳನ್ನ ಅಮಾನತುಗೊಳಿಸಿದರು. ಈ ಒಂದು ಕ್ರಮವನ್ನ ಇಡೀ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳು ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ. ಮತ್ತೆ ಈ ಒಂದು ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ದಯಾನಂದ್ ಸರ್ ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಅನಾಮತ್ತ ಆದೇಶವನ್ನು ಸರ್ಕಾರ ಹಿಂಪಡೆದು ಅವ್ರಿಗೇನ ಇನ್ನ ಜವಾಬ್ದಾರಿ ಇದ್ರೆ ರಾಜಕೀಯ ಸ್ಥಾನದಲ್ಲಿರೋರು ಯಾರಾದ್ರೂ ಅವ್ರ ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಟ್ಟು ಈ ಪೊಲೀಸ್ ಅಧಿಕಾರಿಗಳನ್ನ ರಿವೋಕ್ ಮಾಡಬೇಕು. ಇದು ಖಂಡನೀಯ. ಈಗ IB ಇಂದ ಹಿಡಿದು ಇಲ್ಲಿವರೆಗೂ ಮೆರವಣಿಗೆ ಆಗಿದೆ, ರಸ್ತೆ ತಡೆ ಆಗಿದೆ, ಧರಣಿ ಆಗ್ತಾ ಇದೆ. ಇದು ರಾಜ್ಯಾದ್ಯಂತನೂ ಆಗ್ತಾ ಇದೆ. ಇಡೀ ರಾಜ್ಯ ಎಚ್ಚೆತ್ತುಕೊಂಡು ಈ ಒಬ್ಬ ದಯಾನಂದ್ ಅನ್ನೋರು ದಕ್ಷ ಪ್ರಾಮಾಣಿಕ ಅಧಿಕಾರಿ, ಬೆಂಗಳೂರು ಕಮಿಷನ್ ಮಾಡೋದಷ್ಟು ದುರ್ಬಲ ಅಲ್ಲ. ಅಂತ ಅಧಿಕಾರಿನ ಬಲಿ ಕೊಟ್ಟಿರೋದಷ್ಟೇ. ಇವತ್ತು ಏನು ಸರ್ಕಾರನೇ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ಅದನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ, ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಧಿಕಾರಿಗಳನ್ನ ಮುಂದೆ ಇಟ್ಟು ಅಮಾನತು ಮಾಡಿಬಿಟ್ರೆ ನಮ್ದೆಲ್ಲ ಬಚಾವಾಗ್ತೀವಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಇವತ್ತು ಒಳ್ಳೆ ಅಧಿಕಾರಿಗಳು
ಮತ್ತೆ ದಯಾನಂದ ಸರ್ ಜೊತೆಗೆ ಒಂದು ಬಾಲಕೃಷ್ಣ ಎಲ್ಲ ಮರ್ತೋಗಿರ್ಬೇಕನ್ಸುತ್ತೆ. ಪಾವಗಡದಲ್ಲಿ ಕೆಲಸ ಮಾಡಿದವರು ACP ಇದಾರಲ್ಲ, ಅವರು ಅಮಾನತ, ಅವ್ರು ಪಾವಗಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದವರು ಅವರು ಇದ್ದಾರೆ. ಎಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳು. ಇದನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ನ ತೆರವುಗೊಳಿಸಿ ಅದೇ ಸಿಟಿ ಕಮಿಷನರ್ಗೆ ಕುಂದಿಸ್ಬೇಕು, ಇಲ್ಲ ಮೇಲೆ ಒಂದು ಪದೋನ್ನತಿ ಕೊಡ್ಬೇಕು. ಏನ್ ತಪ್ಪು ಮಾಡಿದಾರೆ ಅವರು? ನಿಮ್ಮ ಒಂದು ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ಅವ್ರನ್ನ ಬಲಿ ಮಾಡ್ಬೇಕು, SC/ST ಬಲಿ ಮಾಡ್ಬೇಕಾ, ಹಿಂದುಳಿದವರು ಬಲಿ ಮಾಡ್ಬೇಕಾ? ಏನಿದು ಸರ್ಕಾರ ಇಷ್ಟು ಅಸುರೇಖಕ್ಕೆ ಹೋಗಿ ಇಷ್ಟು ದೌರ್ಜನ್ಯ ಕಣ್ಣಿಗೆ ಮಾಡ್ತಾ ಇದ್ದಾರೆ ಇವ್ರು. ನೋಡಿ, ಈ ನಮ್ಮ ಲೋಕೇಶ್ ಅವರು ಹೇಳಿದ್ರು, ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ಆ ಫೋಟೋ ತೆಗೆಸ್ಕೊಳ್ಳೋಕೆ ಒಂದೇ ಕಾರಣಕ್ಕೆ ವಿಧಾನಸೌಧ ಮುಂದೆ ಇಂಥ ಒಂದು ಸಮಾರಂಭ ಮಾಡಿದ್ದಾರೆ, ಅತ್ಯಾಚಾರ ಸಮಾರಂಭ. ಬಾಂಬೆಯಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಇದಕ್ಕಿನ್ನ 10 ಜನ ಸೇರಿದ್ರು. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಆ ಫಂಕ್ಷನ್ ಅಂತ. ಇಲ್ಲಿ 2 ಕಡೆ 3 ಕಡೆ ಮಾಡಿ ಟಿಕೆಟ್ ಇತ್ತು, ಗೊಂದಲ ಮಾಡಿ ತುಂಬಾ ಹೇಳ್ಬಾರ್ದು ಬಿಡು ಅಂತ ಕೆಲಸ ಮಾಡಿ ತಕ್ಷಣ ಇವ್ರನ್ನ ಅಮಾನತು ತೆರವುಗೊಳಿಸಬೇಕನ್ನೋದು ಇವತ್ತು ಧರಣಿಯ ಮುಖ್ಯ ಉದ್ದೇಶ. ಇವತ್ತೇನು ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಎಸ್, ಈ ಒಂದು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು ದಯಾನಂದ್ ಸೇರಿದಂತೆ ಯಾರೆಲ್ಲ ಏನು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅವರನ್ನ ಒಂದು ಅಮಾನತನ್ನ ರದ್ದು ಮಾಡಿ ಮತ್ತೆ ಅವರ ಸೇವೆಗೆ ಹಾಜರಾಗೋದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ.